2024ರ ಯುಗಾದಿ ಸಂಭ್ರಮದ ಮನೆ ಮಾತಾಗಿದೆ. ಎಲ್ಲರೂ ಕೂಡ ತಳಿರು, ತೋರಣ, ಹೂವು, ಹಣ್ಣು, ಹಂಪಲು, ತರಕಾರಿಗಳನ್ನು ಕೊಳ್ಳೋದ್ರಲ್ಲಿ ಬ್ಯುಸಿ ಇದ್ದಾರೆ. ಬೆಲೆಯಂತೂ ನಿಮಗೆಲ್ಲರಿಗೂ ಗೊತ್ತಿದೆ, ಗಗನಕ್ಕೇರಿದೆ. ಆದರೂ ಕೂಡ ಜನರು ವರ್ಷದ ಮೊದಲ ಹಬ್ಬವನ್ನು ಸಂಭ್ರಮದಿಂದ, ಸಂತಸದಿಂದ ಆಚರಿಸಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಎಲ್ಲ ರೀತಿಯಾದಂಥ ಹಬ್ಬಕ್ಕೆ ಬೇಕಾದಂಥ ವಸ್ತುಗಳನ್ನು ಖರೀದಿ ಮಾಡಲಿಕ್ಕೆ ಮಾರ್ಕೆಟಿಗೆ ಬಂದಿದ್ದಾರೆ. ಬನ್ನಿ ಒಬ್ಬೊಬ್ಬರನ್ನೇ ಮಾತಾಡಿಸ್ತಾ ಹೋಗೋಣ. ಸರ್ ನಮಸ್ತೆ, ಯುಗಾದಿ ಹಬ್ಬವನ್ನು ಹೇಗೆ ಆಚರಿಸ್ತಾ ಇದ್ದೀರಾ? ಮಂಜುನಾಥ್ ಶಿವಮೊಗ್ಗ ಅಂತ. ಇವತ್ತು 2024ನೇ ಯುಗಾದಿ ಹಬ್ಬವನ್ನು ಭಾಳ ವಿಜೃಂಭಣೆಯನ್ನು ಆಚರಿಸ್ತಾ ಇದ್ದೀವಿ. ಮಾರ್ಕೆಟಲ್ಲಿ ಹಸಿರು ಮಾವಿನ ಸೊಪ್ಪು, ಬೇವು, ಕಹಿ ಬೇವು ಮತ್ತು ಬೇವಿನ ಹೂವನ್ನು ಭರಾಟೆಯಲ್ಲಿ ಖರೀದಿ ಮಾಡ್ತಾಯಿದ್ದಾರೆ. ಭಾಳ ಸಂಭ್ರಮದಿಂದ ಭಾಳ ರಶ್ ಇದೆ ಮಾರ್ಕೆಟಲ್ಲಿ. ತುಂಬ ಜನ ಎಲ್ಲ ವಸ್ತುಗಳನ್ನು ಖರೀದಿಯಲ್ಲಿ ತೊಡಗಿರುತ್ತಾರೆ. ಈ ಯುಗಾದಿ ಹಬ್ಬದಲ್ಲಿ ಚಂದ್ರನ ನೋಡುವಂಥ ವಿಚಾರವಾಗಿ ಏನು ಹೇಳ್ತೀರಾ? ಈಗ ಚಂದ್ರನದು ವಿಶೇಷವಾದ ಹಬ್ಬ ಇದು. ಹಿಂದೂಗಳಿಗೆ ಹೊಸ ವರ್ಷ ಅನ್ನೋದು ಈಗ ಶುರುವಾಗುತ್ತೆ. ಹೊಸ ವರ್ಷ, ಹೊಸ ಕ್ಯಾಲೆಂಡರ್. ಈಗ ನಾಳೆ 10ನೇ ತಾರೀಕು ಯುಗಾದಿ ಚಂದ್ರನ ದರ್ಶನ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಎಲ್ಲರಿಗೂ ಶುಭವಾಗಲಿ ಅಂತ ನಾನು ಕೋರ್ತೀನಿ. ಸಂಭ್ರಮದಿಂದ ಆಚರಣೆ ಮಾಡ್ತೀವಿ. ತರಕಾರಿ, ಹಣ್ಣು ಎಲ್ಲ ಖರೀದಿ ಮಾಡಿ. ಏನು ಮಾಮೂಲಿ ಅಲ್ವಾ? ಮಾಮೂಲಿ ದಿನಗಳಲ್ಲಿ 40 ರೂಪಾಯಿ ಕಾಲು ಕೆಜಿ ಇದ್ದಂಥ ಹೂವು ಇವತ್ತು 100 ರೂಪಾಯಿ ಕಾಲು ಕೆಜಿ ಆಗಿದೆ. ಹೂವು ರೇಟ್ ಮತ್ತು ಬೇಡಿಕೆ ಜಾಸ್ತಿ ಆದಂಗೆಲ್ಲ ಹಾಗೆ ಆಗ್ತದಲ್ವಾ? ಬೇಡಿಕೆ ಜಾಸ್ತಿ ಆದಾಗ ರೇಟ್ ಹಾಗೆ ಆಗ್ತದೆ. ಹೌದು ಮೇಡಮ್, ಎಲ್ಲ ತುಂಬ ರೇಟ್ ಜಾಸ್ತಿ ಆಗಿದೆ ಮೇಡಮ್. ಮಳೆ ಇಲ್ಲದಿರೋ ನೀರಿಲ್ಲಗೋಸ್ಕರ ಜಾಸ್ತಿ ಆಗಿದೆ. ಆದರೂ ಮಾಡಬೇಕಲ್ಲ, ಮಾಡ್ತಾ ಇದೀವಿ ಹಬ್ಬನ. ಹಾಗಾಗಿ ಚಂದ್ರನ ನೋಡಬೇಕು ಅಂತ ಆಸೆಯಲ್ಲಿದ್ದೀವಿ ಮೇಡಮ್. ಅದು ಯಾವಾಗ ಕಾಣಬೇಕೋ ಅದು ಅವಾಗಲೇ ಕಾಣಬೇಕಲ್ವಾ? ಹಾಗಾಗಿ ತುಂಬ ಜಾಸ್ತಿ ಇದೆ ಮೇಡಮ್. ಹೋದ ವರ್ಷಕ್ಕಿಂತ ಈ ವರ್ಷ ತುಂಬ ಜಾಸ್ತಿ ಇದೆ. ಅದಕ್ಕೆ ಆದರೂ ಹಬ್ಬ ಮಾಡಬೇಕಲ್ವಾ, ಬಿಡಂಗಿಲ್ಲ, ಮಾಡೋಣ ಅಂತ ಬಂದಿದ್ದೀವಿ. ಹಬ್ಬ ಚೆನ್ನಾಗಿ ಮಾಡ್ತಾಯಿದ್ದೀವಿ ಮೇಡಮ್. ರೇಟೆಲ್ಲ ಹೂ ರೇಟ್ ಜಾಸ್ತಿ ಇದೆ, ಎಲ್ಲ ಹಣ್ಣಿನ ರೇಟೆಲ್ಲ ಜಾಸ್ತಿ ಇದೆ. ತರಕಾರಿ ಎಲ್ಲ ಭಾರಿ ಡಿಮ್ಯಾಂಡ್ ಇದೆ, ಭಾಳ ಜಾಸ್ತಿ. ಹಾಂ, ಚಂದ್ರ ಇನ್ನೂ ನೋಡಿಲ್ಲ, ಸಂಜೆ ನೋಡೋದು. ನೋಡ್ಬೇಕು, ಅದು ವರ್ಷ ವರ್ಷ ಮಾಡ್ತಾಯಿರ್ತೀವಿ ಹಬ್ಬ, ನೋಡ್ಬೇಕು ಆಸೆ. ಅದು ವರ್ಷ ವರ್ಷ ನೋಡಲೇಬೇಕು, ಅದು ಸಂಪ್ರದಾಯ. ಹಂಗಾಗಿ ಸೂಪರಾಗಿ ಆಚರಿಸ್ತಾ ಇದ್ವಿ. ರೇಟೆಲ್ಲ ಸ್ವಲ್ಪ ಮಳೆ ಇಲ್ಲದೆ ಇರೋದ್ರಿಂದ ಸ್ವಲ್ಪ ಡಿಮ್ಯಾಂಡ್ ಆಗಿದೆ ತರಕಾರಿಗಳೆಲ್ಲ. ಪ್ರತಿ ವರ್ಷ ಈ ಚಂದ್ರಮಾನ ಯುಗಾದಿ ಅಂತ ಕರೆಯೋದ್ರಿಂದ ಈ ಕಷ್ಟಗಳೆಲ್ಲ ಪರಿಹಾರ ಆಗ್ತಿವೆ ಅಂತ ಹೇಳ್ಬಿಟ್ಟು ನಾವು ಚಂದ್ರಗಳು ನೋಡ್ತೀವಿ. ಹಬ್ಬದಲ್ಲಿ ವಿಶೇಷವಾಗಿರುವಂತದ್ದು ಬೇವಿನ ಸೊಪ್ಪು, ಮಾವಿನ ಸೊಪ್ಪು. ಸೊ ಹಬ್ಬದ ವ್ಯಾಪಾರವನ್ನ ಇಲ್ಲಿ ಮಾಡ್ತಾ ಇದ್ದಾರೆ. ಸರ್ ಹೇಗಿದೆ ವ್ಯಾಪಾರ? ಸರ್ ವ್ಯಾಪಾರ ಚೆನ್ನಾಗಿದೆ. ಹಾಂ, ಏನು ಹೇಳೋಕೆ, ಒಳ್ಳೆ ವಸ್ತು ಚೆನ್ನಾಗಿದೆ ಅಂತ ಹೇಳ್ತೀವಿ. ಮರದಲ್ಲಿ ಬೆಳೆದಿದ್ದು ಕಿತ್ಕೊಂಡ್ಬಂದು ಮಾರಿದ್ದೀವಿ. ಹ್ಞೂ, ಮಳೆನೇ ಇಲ್ಲ, ನಮಗೆಲ್ಲ ಭಾಳ ನೀರಿನ ವನವಾಸ ಆಕೈತೆ. ಗ್ರ್ಯಾಂಡಾಗಿ ಮಾಡ್ತಾ ಇದ್ದೀವಿ. ರೇಟ್ ಎಲ್ಲ ಜಂಪ್ ಆಗಿದೆ ಮೇಡಮ್. ತರಕಾರಿ ರೇಟ್ ಅಂತೂ ಗಗನಕ್ಕೆ ಹೋಗ್ಬಿಟ್ಟಿದೆ. ಏನಿಲ್ಲ, ಮತ್ತು ನಿಮಗೆ ಹೂವು, ಹಣ್ಣು, ತರಕಾರಿ ಎಲ್ಲ ರೇಟ್ ಜಾಸ್ತಿ ಆಗಿದೆ. ವರ್ಷ ವರ್ಷ ನೋಡ್ದಂಗೆ ನೋಡೋದು. ಈಗೇನು ಸ್ಪೆಷಲ್ ಏನೇನು ಅದು ಗೊತ್ತಿಲ್ಲ. ದೊಡ್ಡವರು ಆಚರಿಸ್ಕೊಂಬಂದಿರೋದನ್ನ ನಾವು ಇದು ಮಾಡ್ತಾ ಇದ್ದೀವಿ. ಚೆನ್ನಾಗಿ ಮಾಡ್ತಾ ಇದ್ದೀವಿ. ಏನು ಹಬ್ಬ ಅಂದಾಗ ಅವರಿಗೂ ರೇಟ್ ಜಾಸ್ತಿ ಮಾಡೇ ಮಾಡ್ತಾರೆ. ಅದಕ್ಕೆ ನಾವು ಅಡ್ಜಸ್ಟ್ ಆಗಲೇಬೇಕು, ಮಾಡೇ ಮಾಡ್ತೀವಿ. ಪ್ರತಿ ವರ್ಷದಂತೆ ಹೋಳಿಗೆ ಮಾಡೋದು, ಮಾವಿನ ಹಣ್ಣು ಬಂದಿರುತ್ತೆ, ಶಿಖರಣೆ ಮಾಡೋದು, ಊಟ ಮಾಡೋದು. ಚಂದ್ರ ನೋಡೋದೇ ವಿಶೇಷ. ಎಲ್ಲ ಧರ್ಮಗಳಲ್ಲೂ ಚಂದ್ರ ನೋಡಿದ ಮೇಲೆ ವಿಶೇಷವಾಗಿ ಶುರುವಾಗುತ್ತೆ. ರಂಜಾನ್ ಕೂಡ ಅಷ್ಟೇ, ಈಸ್ಟರ್ ಕೂಡ ಅಷ್ಟೇ. ಹಾಗೆ ಯುಗಾದಿ ಕೂಡ ಹಿಂದೂಗಳಿಗೆ ಭಾಳ ಸ್ಪೆಷಲ್ ಅಂತಾರೆ. ಹಾಗಾಗಿ ಜೋರಾಗಿ ಮಾಡ್ತೀವಿ ಯುಗಾದಿ ಹಬ್ಬ. ರೇಟ್ ಎಲ್ಲ ತುಂಬ ಜಾಸ್ತಿ ಆಗಿದೆ, ಆದರೂ ಕೂಡ ಮಾರ್ಕೆಟಲ್ಲಿ ಜನ ಜಾಸ್ತಿ ಇದ್ದಾರೆ. ಹಬ್ಬ ಮಾಡಲೇಬೇಕಲ್ಲ, ಏನೋ ಅಂತಾರೆ, ಅದು ಗಾದೆ ಇದೆ, ಮರ್ತೋಗಿದೆ ನನಗೆ. ಹಬ್ಬ ನಿಲ್ಲಲ್ಲ ಅಂತ, ಏನು ಮಾಡಿದರೂ ಹಬ್ಬ ನಿಲ್ಲಲ್ಲ ಅನ್ನೋದು ಇದೆ. ಥ್ಯಾಂಕ್ ಯು. ಏನೆಲ್ಲ ಖರೀದಿ ಮಾಡಿದ್ರಿ? ಈಗೇನು ಖರೀದಿ ಮಾಡಿಲ್ಲ, ಎಲ್ಲ ನೆನ್ನೆನೇ ಖರೀದಿ ಮಾಡಿದ್ದೀವಿ. ಇವತ್ತು ಭಾಳ ರಶ್ ಇದೆ ಅಂತೇಳಿ ಬೇವಿನ ಸೊಪ್ಪು ಆ ಥರದ್ದೆಲ್ಲ ನೆನ್ನೆನೇ ಖರೀದಿ ಮಾಡಿದ್ದೀವಿ. ಇವತ್ತು ಸುಮ್ಮನೆ ನೋಡೋಣ ಮಾರ್ಕೆಟ್ ಹೆಂಗಿದೆ ಅಂತ ಬಂದೆ. ಹಣ್ಣಿನ ರೇಟೆಲ್ಲ ಏನೇನು? ಸೇಬ್ 200 ರೂಪಾಯಿ ಇದೆ, ಮಾವಿನ ಹಣ್ಣು 250 ರೂಪಾಯಿ ಇದೆ, ಮೋಸಂಬಿ 150 ರೂಪಾಯಿ ಇದೆ, ಕಿತ್ತಳೆ ಹಣ್ಣು 200 ರೂಪಾಯಿ ಇದೆ, ಸಪೋಟ 100 ರೂಪಾಯಿ ಕೆಜಿ ಇದೆ, ಬಾಳೆಹಣ್ಣೆಲ್ಲ 120 ರೂಪಾಯಿ ಕೆಜಿ ಅಣ್ಣ. ಯಾವ ಹಣ್ಣನ್ನ ಜಾಸ್ತಿ ತಗೊಂಡು ಹೋಗ್ತಾ ಇದ್ದಾರೆ? ಎಲ್ಲ ಮಾವಿನ ಹಣ್ಣು. ಶೀಕರಣೆ ಮಾಡ್ಬೇಕಲ್ಲ, ಹೋಳಿಗೆ ಮಾಡಿ ಶೀಕರಣೆ ಮಾಡೋಕೆ ಎಲ್ಲ ಮಾವಿನ ಹಣ್ಣು ತೊಗೊಂಡು ಹೋಗ್ತಾರೆ. 250 ರೂಪಾಯಿ ಆದರೂ ತೊಗೊಂಡು ಹೋಗ್ತಾರೆ ಜನ ಎಲ್ಲ. ಓಕೆ, ಮಾಮೂಲಿ ರೇಟ್ಗಿಂತ ಎಷ್ಟು ಹೈಕ್ ಆಗಿದೆ ಹಣ್ಣಿನ ರೇಟ್ ಎಲ್ಲ? ಒಂದು 30-40 ರೂಪಾಯಿ ಜಾಸ್ತಿ ಆಗಿದೆ ಅಷ್ಟೇ. ಹಬ್ಬ ಅಲ್ವಾ, ಹಂಗಾಗಿ ರೇಟ್ ಜಾಸ್ತಿ ಆಗಿದೆ.
ಬೆಳಗಿಂದ ಇಲ್ಲಿ ಹಣ್ಣಿನ ವ್ಯಾಪಾರವನ್ನು ಮಾಡ್ತಾ ಇದ್ದೀರಾ, ನೀವು ಮನೇಲಿ ಹೇಗೆ ಹಬ್ಬವನ್ನು ಆಚರಿಸ್ತೀರಾ? ನಾವು ಇನ್ನೊಂದು ಗಂಟೆಯಲ್ಲಿ ಎಲ್ಲ ಖಾಲಿ ಮಾಡ್ಕೊಂಡು ಕ್ಲೋಸ್ ಮಾಡ್ಕೊಂಡು ಮನೆಗೆ ಹೋಗಿ ನಾವು ಹಬ್ಬ ಮಾಡ್ತೀವಿ. ನಮಗೆ ಮಾವಿನಹಣ್ಣು ಉಳಿಯುತ್ತೆ ಎಲ್ಲ ಗೊತ್ತಿಲ್ಲ. ಮಾರ್ಕೆಟ್ನಲ್ಲಿ ಹಬ್ಬದ ವ್ಯಾಪಾರ ಬಲು ಜೋರಾಗಿದೆ, ಬನ್ನಿ ಮಾತಾಡ್ಸೋಣ. ಸರ್, ಹಬ್ಬದ ವ್ಯಾಪಾರ ಹೇಗೆ ನಡೀತಾ ಇದೆ? ಚೆನ್ನಾಗಿ ನಡೀತಿದೆ ಮೇಡಮ್. ಭಾಳ ದುಬಾರಿ ಆಗ್ಬಿಟ್ಟೆ ಹೂವುಗಳೆಲ್ಲ ಅಷ್ಟೇ. ಏನು ಮಾಡ ರೇಟ್ ಎಲ್ಲ ತುಂಬ ದುಬಾರಿ ಇದು. 600 ರೂಪಾಯಿ ಕೆ ಜಿ ಸೇವಂತಿಗೆಗಳಾಗಿದೆ, ಮಾರೆಲ್ಲ 200 ರೂಪಾಯಿ ಆಗಿದೆ. ಎಷ್ಟು ಕೊಟ್ಟಣ? ಹೂವಿನ ಮಾಲೆ ಎಲ್ಲ ಸಣ್ಣ ಮಾಲೆ ಎಲ್ಲ 150 ರೂಪಾಯಿ ಆಗಿದೆ ಮೇಡಮ್. ದೊಡ್ಡ ಮಾಲೆ ಎಲ್ಲ 300-400 ರೂಪಾಯಿ ತನಕ ಇದೆ. 50 ರೂಪಾಯಿ ಚೇಂಜ್. ನೋಡ್ತಾ ಇದ್ದೀರಲ್ಲ ಹಬ್ಬದ ಬಿಸಿ ಹೇಗಿದೆ. ಹೂವಿನ ವ್ಯಾಪಾರ ಆಗಿರ್ಬೋದು, ಹಣ್ಣಿನ ವ್ಯಾಪಾರ ಆಗಿರ್ಬೋದು, ತಳಿರು ತೋರಣಕ್ಕೆ ಬೇಕಾಗಿರುವಂತಹ ಮಾವಾಗಿರ್ಬೋದು, ಬೇವಾಗಿರ್ಬೋದು, ತರಕಾರಿಗಳಾಗಿರಬಹುದು, ಲೋಡ್ ಗಟ್ಟಲೆ ಹಣ್ಣುಗಳು ಬಂದು ಇಳಿತಾ ಇದೆ. ಈ ರೀತಿ ಈ ಚಂದ್ರಮಾನ ಯುಗಾದಿಯನ್ನು ವಿಶೇಷವಾಗಿ ನಮ್ಮ ಶಿವಮೊಗ್ಗದಲ್ಲಿ ಆಚರಿಸ್ತಾ ಇದ್ದಾರೆ. ಈ ಹಬ್ಬ ಮುಗಿದ ನಂತರ ಚಂದ್ರವನ್ನು ನೋಡಿ ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನದಿಂದ ಬಂದು ಎಳ್ಳು ಮತ್ತು ಬೇವನ್ನು ಎಲ್ಲರಿಗೂ ಹಂಚೋದ್ರ ಮುಖಾಂತರ ಯುಗಾದಿ ಹಬ್ಬವನ್ನು ಆಚರಿಸ್ತಾರೆ. ಇದಿಷ್ಟು ನಮ್ಮ ಶಿವಮೊಗ್ಗದ ಮಾರ್ಕೆಟ್ನ ಚಿತ್ರಣ. ಕ್ಯಾಮ್ರಾ ಪರ್ಸನ್ ಕೊಟ್ರೇಶ್ ಜೊತೆ ನಂದಿನಿ ಸಾಗರ, ಕನ್ನಡ ಮೀಡಿಯಂ 24x7.